ಈ ಬೆಂಗಳೂರದಾಗ ಕೆಲಸ ಮಾಡವ್ರ ಯಾವಾಗಾದ್ರೂ ಊರಿಗೆ ಹೋದಾಗ ನಮ್ಮ ಮಂದಿ ಏನಂತಾರಪ್ಪ ಅಂದ್ರೆ, ನೀವೇನಪ್ಪ ಬೆಂಗಳೂರದಾಗ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ನೌಕರಿ ಮಾಡವ್ರ, ಎ ಸಿ ರೂಮ್ ಕುಂತ ಲಕ್ಷ ಲಕ್ಷ ಸ್ಯಾಲ್ರಿ ತಗೋರ ಅಂತ ಈಗ ಎಷ್ಟೈತಿ ಅಂತಾರು. ಅದ್ರ ಹಿಂದಿನ ಕತೆ ಬೇರೆನೇ ಇರ್ತೈತಿ ನೋಡ್ರಿ. ಯಾಕಂದ್ರೆ ಒಮ್ಮೆ ಮನುಷ್ಯನ ಜೀವನಕ್ಕೆ ಬಂದ್ಮೇಲೆ ಕಷ್ಟಗಳಂತೂ ನಮ್ಮ ಬೆನ್ನಿಂದ ಇದ್ದೇ ಇರ್ತಾವೆ. ನಾವು ಬ್ಯಾಡ ಅಂದ್ರೂ ತನ್ನಿಂದ ತಾನ ಬಂದ ಬರ್ತಾವೆ. ಅವನ್ನೆಲ್ಲ ಎದುರಿಸಿ ನಿಲ್ಲೋದ ಒಂದು ಮನುಷ್ಯನ ಜೀವನ ನೋಡ್ರಿ. ಅಂಥದ್ರೊಳಗೆ ನಾವು ಹುಟ್ಟಿದ್ದೊಂದು ಸಣ್ಣ ಊರಾಗಾದ್ರೂ ಸಾಲಿ ಕಾಲೇಜ್ ಅಂತ ಕಲಿಯಾಕ ಬೇರೆ ಬೇರೆ ಊರುಗಳ ಅಡ್ಡಾಡಿರ್ತೀವಿ. ಮತ್ತು ಸಾಲಿ ಕಾಲೇಜ್ ಮುಗಿದ್ಮೇಲೆ ಸ್ವಲ್ಪ ಆರಾಮ ಇರೋಣ ಅಂದ್ರೆ ಈ ನಮ್ಮ ಜವಾಬ್ದಾರಿಗಳ ನಮ್ಮ ಬೆನ್ನ ಹಿಂದೆ ಬಿದ್ದೇ ಬಿಡ್ತಾವೆ ನೋಡ್ರಿ. ಆ ಟೈಮ್ದಾಗ ದುಡ್ಯಾಕಂತ ಮತ್ತೊಂದು ಊರಿಗೆ ಹೋಗೋ ಟೈಮ್ ಬಂದ ಬರ್ತದೆ. ಹಂಗೆ ಕಾಲೇಜ್ ಡಿಗ್ರಿ ಎಲ್ಲ ಮುಗಿಸಿ ದೊಡ್ಡ ದೊಡ್ಡ ಸಿಟಿಗಳಿಗೆ ಕೆಲಸ ಹುಡ್ಕೊತ ಇಂಟರ್ವ್ಯೂ ಕೊಟ್ಕೊತ ಕೆಲ್ಸಕ್ಕೆ ಸೇರ್ಕೊಳ್ಳೋ ಅಷ್ಟ್ರಾಗ ಸಾಕಾಗಿ ಹೋಗಿರ್ತದೆ. ಕೆಲಸ ಸಿಕ್ತಪ್ಪ ಅನ್ಕೊಂತ ಆರಾಮ್ ಇರೋನು ಅಂತಂದ್ರೆ ಇಂಥ ದೊಡ್ಡ ದೊಡ್ಡ ಸಿಟಿ ಒಳಗೆ ಈ ಟ್ರಾಫಿಕ್ದೊಂದು ಗೋಳ. ನಮ್ಮ ಮನೆಯಿಂದ ಆಫೀಸಿಂದ ಮನೆಗೆ ಹೋಗಾಕ ಬರಾಕ 2 ತಾಸು ಹೋಗಿರ್ತೈತೆ. ಅಲ್ಲೇ ನಮ್ಮ ಅರ್ಧ ಜೀವನ ಹೋಗಿರ್ತೀವಿ. ಆಫೀಸ್ ಹೋದ್ಮೇಲೆ ವರ್ಕ್ ಪ್ರೆಷರ, ಮ್ಯಾನೇಜರ್ ಕಾಟ, ಮ್ಯಾನೇಜರ್ ಕೊಡೋ ಟಾರ್ಗೆಟ್ಸ ಮತ್ತು ಪ್ರೊಜೆಕ್ಟ್ಸ್ ಡೆಡ್ಲೈನ್ಸ ಅವು ಇವು ಅಂತೇಳಿ 108 ಟೆನ್ಷನ್ ಒಳಗೆ ತಲೆಯಾಗಿನ ಕೂದಲೆಲ್ಲ ಬೆಳಗಾಗಿ ಅರ್ಧ ಕೂದಲು ಹೋಗಿ ಒಂದೊಂದು ಸತಿ ಎ ಸಿ ರೂಮ್ನಾಗೂ ಬೆವರು ಬಂದ ಬಿಟ್ಟಿರ್ತದೆ. ಕೆಲವೊಮ್ಮೆ ನೈಟ್ ಶಿಫ್ಟ್ ಇದ್ರಂತೂ ಮುಗ್ದ ಹೋಯ್ತು. ಎಲ್ಲರಿಗೂ ಬೆಳಕಾದಾಗ ನಮಗೆ ಕತ್ಲಾಗಿರ್ತೈತಿ, ಮತ್ತು ಎಲ್ಲರಿಗೂ ಕತ್ಲೆ ಆದಾಗ ನಮಗೆ ಬೆಳಕಾಗಿರ್ತೈತಿ. ಅಂಥದ್ರಾಗ ಮಂತ್ ಎಂಡ್ ಬರೋ ಅಷ್ಟ್ರಾಗ ಮನಿ ರೆಂಟು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಪೆಟ್ರೋಲ್ ಬಿಲ್ಲು, ಮೆಡಿಕಲ್ ಬಿಲ್ಲು ಅಂತ ಇ ಎಮ್ ಐ, ಹೋಮ್ ಲೋನು ಅಂತ ಹೇಳ್ಕೊತ ನಮ್ಮ ಮಂತ್ ಎಂಡ್ ಒಳಗೆ ನಮ್ದು ಅಕೌಂಟು ಖಾಲಿ ಆಗಿರ್ತದೆ ನೋಡ್ರಿ. ಹೋಗ್ಲಿ, ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಕಾಂಪ್ರಮೈಸ್ ಆಗಿ, ಇಷ್ಟೆಲ್ಲ ವರ್ಕ್ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟ, ಇಷ್ಟೆಲ್ಲ ಓವರ್ ಟೈಮ್ ಕೆಲಸ ಮಾಡಿ ಚಲೋ ತಂಗ ಊಟ ಮಾಡಿ ಇರೋನು ಅಂತಂದ್ರೆ ಈ ನಮ್ಮ ಬೆಂಗಳೂರು ಅಂತ ಸಿಟಿ ಒಳಗೆ ಎಲ್ಲ ಕೆಮಿಕಲೈಸ್ಡ್ ಊಟನ ಸಿಗ್ತೈತೆ ನೋಡ್ರಿ. ತರಕಾರಿ ಒಳಗೆ, ಫುಡ್ ಒಳಗೆ ಏನು ತೊಗೊಂಡ್ರು ಎಲ್ಲ ಕೆಮಿಕಲ್ ಫುಡ್ಡ ಸಿಗ್ತೈತಿ. ಅದಕ್ಕೆ 60-70 ವರ್ಷ ಇರೋ ನಮ್ದು ಆಯಸ್ಸಿಗೆ 40-45 ವಯಸ್ಸಿಗೆ ಬಂದು ಹತ್ತಿರ್ತೈತಿ ನೋಡ್ರಿ. ಇಷ್ಟೆಲ್ಲ ಫೇಸ್ ಮಾಡಿ ಮತ್ತು ನಮ್ಮ ಅವ್ವ ಅಪ್ಪ 100 ಕಿಲೋಮೀಟರ್ ದೂರ ಇದ್ದವರು ಫೋನ್ ಕಾಲ್ ಮಾಡಿದಾಗ ಹೆಂಗಿದಿರಪ್ಪ ಅಂತ ಕೇಳ್ರಿ. ನಾವು ನಕ್ಕೊಂತ ಹೇಳ್ತೀವಿ, ನಾವು ಆರಾಮಾಗಿದ್ದೀವಿ, ನೀವು ಹೆಂಗಿದ್ದೀರಿ. ಇದ ನಮ್ಮ ಬೆಂಗಳೂರಿನ ಉದ್ಯೋಗಗಳ ನಿಜವಾದ ಆಳುಗಳು ಸ್ನೇಹಿತರೆ. ಇದೆಲ್ಲ ಆಗಿ ಲಾಸ್ಟ್ಗೆ ನಮ್ಮ ಊರ ಕಡೆ ಇದ್ಕೊಂಡ ಚಲೋ ಊಟ ಮಾಡ್ಕೊತ ತಂದೆ ತಾಯಿ ನೋಡ್ಕೊತ ಇದ್ದೇವಂದ್ರೆ ಈ ಸರ್ಕಾರದವರು ಒಂದು 40% IT ಕಂಪ್ನಿಗಳ ನಮ್ಮ ಉತ್ತರ ಕರ್ನಾಟಕಕ್ಕೂ ಮಾಡ್ಯಾರಂದ್ರೆ ಅವ್ರು ಮಾಡೋಕೆ ತಯಾರಿಲ್ಲ. ಈ ಬೆಂಗಳೂರು ಕಡೆ ಚಲೋ ರೈತರ ಜಮೀನೆಲ್ಲ ತೊಗೊಂಡ ಆ ಟೌನ್ಶಿಪ್ ಈ ಟೌನ್ಶಿಪ್ ಅಂತ ಹೇಳ್ಕೊಂಡ ಚಲೋ ರೈತರ ಜಮೀನೆಲ್ಲ ಹಳ ಇಡ್ಸೋದಾರು. ಈ ನಮ್ಮ ಉತ್ತರ ಕರ್ನಾಟಕದಾಗ ಬರುಡು ಮಡ್ಡಿ ರಗಡ್ ಬಿದ್ದೈತಿ. ಅಲ್ಲಿ ಬಂದು ಟೌನ್ಶಿಪ್ ಮಾಡೋಕೆ ಈಗ ಆಗಂಗಿಲ್ಲ. ಮತ್ತು ನಮ್ಮ ಉತ್ತರ ಕರ್ನಾಟಕ ಪೊಲಿಟಿಷಿಯನ್ಸು ಅವ್ರು ಇದ್ದು ಸತ್ತಂಗ. ಯಾಕಂದ್ರೆ ನಮ್ಮ ಬಾಜುನ ಮಹಾರಾಷ್ಟ್ರದಾಗ 3-4 IT ಸಿಟಿಗಳು ಅದಾವು. ಇಲ್ಲಿ ಒಂದು IT ಸಿಟಿ ಮಾಡೋಕ್ಕಾಗಂಗಿಲ್ಲ ಅವ್ರಿಗೆ. ಉತ್ತರ ಕರ್ನಾಟಕದಾಗ ಎಲ್ಲ ಬೆಂಗಳೂರದಾಗ ಮಾಡತ್ತಾರ. ನಿಮ್ಮ ಮನೆ ಒಳಗೂ ಯಾರೇ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಸಿಟಿ ಒಳಗೆ ಕೆಲಸ ಮಾಡೋರು ಇದ್ರಂದ್ರೆ ಅವ್ರದ್ದು ಇದ ಗೋಳು ಏನಂತ ಕೇಳ್ರಿ ಸ್ನೇಹಿತರೆ. ಈ ಕತೆ ಒಬ್ಬರದ ಇಬ್ಬರದ ಅಲ್ಲ. ಬೆಂಗಳೂರದಾಗ ಮತ್ತು ದೊಡ್ಡ ದೊಡ್ಡ ಸಿಟಿ ಒಳಗೆ ಲಕ್ಷಾಂತರ ಜನ ಕೆಲಸ ಮಾಡೋದು ಕತೆಯೆಲ್ಲ ಇದಾಗಿರ್ತದೆ. ನಮ್ದು ಉತ್ತರ ಕರ್ನಾಟಕದಾಗ ಒಂದು IT ಸಿಟಿ, ಒಂದು IT ಹಬ್ ಆಗಲಿ ಅಂತ ಬೇಡ್ಕೋರಿ ಕೇಳ್ಕೋರಿ ಅಂತ ಹೇಳ್ತಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣನೆ ಅಂದಂಗೆ ಬೆಂಗಳೂರು ಒಳಗೆ ಅಥವಾ ದೊಡ್ಡ ಸಿಟಿ ಒಳಗೆ ಇದ್ದವ್ರು ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಾ, ಅದು ಬೇರೆದವ್ರಿಗೆ ಕಾಣಿಸ್ಕೊಳ್ಳಿ. ನಿಮಗೇನು ಅನಿಸ್ತದ ಇದ್ರ ಬಗ್ಗೆ?
ಕಮೆಂಟ್ ಮಾಡಿ. ಕೆಲವೊಂದು ಸತಿ ಹಿಂಗೂ ಅನ್ನಿಸ್ತದ, ಇಂಥ ದೊಡ್ಡ ದೊಡ್ಡ ಸಿಟಿ ಒಳಗೆ ಬಂದ ಇಷ್ಟು ಸ್ಟ್ರಗಲ್ ಮಾಡೋಕ್ಕಿಂತ ಊರಿಗೆ ಹೋಗಿ ಒಂದೆರಡು ಆಕಳ ಒಂದೆರಡು ಎಮ್ಮೆ ಸಾಕೊಂತ ಪೇರೆಂಟ್ಸನ್ನ ನೋಡ್ಕೊತ ಅಲ್ಲೇ ಇದ್ದು ಬಿಡೋದ ಬೆಸ್ಟ್ ಅನಿಸ್ತೈತಿ ನೋಡ್ರಿ. ನಿಮ್ಗೇನು ಅನಿಸ್ತದ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಂಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ನು ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಕೇಳೋರು ನಮ್ಮ ಬೆಂಗಳೂರಿನ ಉದ್ಯೋಗಿಗಳ ಆಳು. ನಮಸ್ತೆ.